ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಮಹಾಬಲ ಸೀತಾಳಭಾವಿ ಸರ್ ಬರ್ದಿರೋದು. ಇವತ್ತಿನ ಕಥೆ ಯಾವುದು ಅಂದ್ರೆ ಭಿಕ್ಷುಕರಿಗೆ ಪ್ರವೇಶ ಇಲ್ಲ. ನೋಡಿರ್ತೀವಿ ಅಲ್ವಾ, ಭಿಕ್ಷುಕರಿಗೆ ಪ್ರವೇಶ ಇಲ್ಲ ಅಂತ. ಈಗ ಒಂದು ಕತೆ ನೋಡೋಣ. ಒಂದು 5 ಸ್ಟಾರ್ ಹೋಟೆಲ್ ಇರುತ್ತೆ. ಆ ಹೋಟೆಲ್ ಎದುರುಗಡೆ ಒಬ್ಬ ಭಿಕ್ಷುಕ ಇರ್ತಾನೆ. ತುಂಬ ಗಲೀಜಾಗಿರೋ ಬಟ್ಟೆ ಹಾಕೊಂಡು ಎದುರುಗಡೆ ಕೂತಿರ್ತಾನೆ. ಅವನಿಗೆ ಮಳೆ ಬರುತ್ತೆ, ಚಳಿ ಆಗ್ತಿರುತ್ತೆ, ಒಂದು ಸಾಯೋ ಸ್ಥಿತಿಗೆ ಹೋಗ್ತಾನೆ. ಅಲ್ಲಿ ಬರೋರ ಹತ್ರ ಎಲ್ಲ ಊಟ ಕೇಳ್ತಾನೆ. ಆ ಹೋಟೆಲ್ ಅವ್ರ ಹತ್ರ ಊಟ ಕೇಳ್ತಾನೆ. ಹೋಟೆಲ್ ಹತ್ರ ಬಂದು ಒಂಚೂರು ಊಟ ಕೊಡಿ, ನನಗಿನ್ನೇನು ಬೇಡ ಅಂತ ಕೇಳ್ತಾನೆ. ಆದರೆ ಹೋಟೆಲರು ಅವನ್ನ ಕಾಲಲ್ಲಿ ಒದ್ದು ದೂರಕ್ಕೆ ಹಾಕಿ ಎಳ್ಕೊಂಡೋಗಿ ಬಿಟ್ಟು ಬರ್ತಿರ್ತಾರೆ, ಒಳಗಡೆ ಬರಬಾರ್ದು ಅಂತ. ಸೊ ಒಂದು ದಿನ ಏನಾಗುತ್ತೆ, ಅದೇ ವ್ಯಕ್ತಿ, ಅದೇ ಭಿಕ್ಷುಕ ಏನಿರ್ತಾರೆ ಅವನೇ ಸೀದಾ ಆ ಹೋಟೆಲ್ ಒಳಗಡೆ ಎದ್ದು ಬರ್ತಾನೆ. ಎಲ್ಲರೂ ಅವನ್ನ ತಡಿಯಕ್ಕೆ ಬರ್ತಾರೆ, ಆದರೂ ಅವನು ಇದು ಮಾಡಲ್ಲ. ಅವನ್ನೆಲ್ಲ ತಡಿಯಕ್ಕೆ ಬಂದು ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು ಸ್ಟಾಪ್ ಮಾಡಕ್ಕೆ ಹೋದಾಗ ಅವನ ಜೇಬಲ್ಲಿರುವಂತಹ ಆ ಹೋಟೆಲಲ್ಲೇನೆ ಅವನು ಒಂದು ಲಕ್ಸುರಿ ರೂಮ್ನ ಬುಕ್ ಮಾಡಿರ್ತಾನೆ. ಆ ಕೀನ ತೋರಿಸ್ತಾನೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ, ಓ ಇದು ನಮ್ಮ ರೂಮಲ್ಲಿ, ನಮ್ಮ ಹೋಟೆಲಲ್ಲಿ ಬುಕ್ ಮಾಡ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಇವರು ಅಂತ. ಅವಳಿಗೆ ನೋಡ್ಬಿಟ್ಟು ಸಾರಿ ಅಂತ ಹೇಳ್ತಾಳೆ. ಇವನು ಹೋಗ್ತಾನೆ. ಸೊ ಇವನು ಹೋಟೆಲ್ಗೆ ಹೋಗಿ, ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕೆಳಗಡೆ ಬರ್ತಾನೆ. ಅವನು ದೊಡ್ಡ ಶ್ರೀಮಂತ, ಒಂದು ಆಂಟ್ರಪ್ರನರ್ ಅವನು. ಸೊ ಕೆಳಗಡೆ ಬಂದಾಗ ಅವಳು ಅನ್ಕೋತಾಳೆ, ಈ ಥರ ಇದ್ದವನು ಇಲ್ಲಿ ಈ ಥರ ಹೋಗಿ ಯಾಕಿದ್ದ ಇವನು ಅಂತ ಅನ್ಕೊಳ್ತಾಳೆ. ಸೊ ಕೆಳಗಡೆ ಬಂದ್ಬಿಟ್ಟು ರಿಸೆಪ್ಷನಿಸ್ಟ್ ಹತ್ರ ಅವನು ಕೀ ಎಲ್ಲ ಕೊಟ್ಬಿಟ್ಟು ಹೇಳ್ತಾನೆ, ನಿಮಗೆ ನಿಮ್ಗೇನಾದ್ರು ಸಂಬಳ ಜಾಸ್ತಿ ಮಾಡಬೇಕಾ, ಬೇಕಾದ್ರೆ ನಾನು ಮಾತಾಡ್ತೀನಿ ಮ್ಯಾನೇಜ್ಮೆಂಟ್ ಜೊತೆ ಅಂತ ಹೇಳ್ತಾನೆ. ಅಂದರೆ ನನ್ನ ಕಾಂಟ್ಯಾಕ್ಟ್ ಇದೆ ಅಂತ. ಅವಳು ಹೌದು ಸರ್, ನನಗೆ ಸಾಕಾಗ್ತಾ ಇಲ್ಲ ಸಂಬಳ ಬರ್ತಾ ಇರೋದು ಅಂತಾಳೆ. ಹಾಗೆ ಅಲ್ಲಿರೋರೆಲ್ಲರೂ ಹ್ಞೂ ಸರ್, ನಮಗೂ ಸಾಕಾಗ್ತಾ ಇಲ್ಲ ಸರ್, ಸಂಬಳ ಏನೂ ವರ್ಕ್ ಆಗ್ತಾ ಇಲ್ಲ ಸರ್, ಒಂಚೂರು ಹೇಳಿ ಸರ್ ಸಂಬಳ ಜಾಸ್ತಿ ಮಾಡೋಕ್ಕೆ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನನಗಿಲ್ಲಿ ಯಾವ ಮ್ಯಾನೇಜ್ಮೆಂಟ್ ಅವ್ರು ಯಾರೂ ಗೊತ್ತಿಲ್ಲ, ಭಿಕ್ಷುಕರಿಗೆ ಪ್ರವೇಶ ಇಲ್ಲ ಅಂದ್ರಿ ಅಲ್ವಾ, ಈಗ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಸುಮ್ಮನೆ ಅವನು ಅದನ್ನು ಹೇಳೋಕ್ಕೋಸ್ಕರ ಅದನ್ನು ಆ ಥರ ಹೇಳಿರ್ತಾನೆ. ಅವಾಗ ಅವನು ಹೇಳ್ತಾನೆ, ಭಿಕ್ಷುಕರಿಗೆ ಪ್ರವೇಶ ಇಲ್ಲ, ನಿಮ್ದು ಏನೋ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ, ಓಕೆ, ಆದರೆ ಒಂದು ಊಟ ಕೊಡೋದಕ್ಕೂ ಕೂಡ ನೀವು ಈ ಲೆವೆಲಿಗೆ ನೋಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿಯನ್ನು ಮನುಷ್ಯತ್ವ ಮರ್ತು ಕೆಲಸ ಅಂತೀವಿ ಅಲ್ಲ, ತಪ್ಪು. ಕರ್ತವ್ಯ ದೇವರು ಹೌದು, ಆದರೆ ಮಾನವೀಯತೆ, ಮನುಷ್ಯತ್ವದ ಮುಂದೆ ಸಮ್ಟೈಮ್ಸ್ ನಮ್ಮ ಕರ್ತವ್ಯವನ್ನು ನಾವು ಸೈಡಿಗೆ ಇಡಬೇಕಾಗತ್ತೆ. ತುಂಬ ಸೂಕ್ಷ್ಮ ವಿಚಾರ, ಡೀಪಾಗಿ ಇನ್ನೊಂದು ದಿನ ಮಾತಾಡೋಣ ಅದು ಹೇಗೆ ಅಂತ. ಸೊ ಅವಾಗ ಅವನು ಹೇಳ್ತಾನೆ, ನಿನ್ನ ಕರ್ತವ್ಯ, ನಿನ್ನ ರೂಲ್ಸ್ನ ನೀನು ಫಾಲೋ ಮಾಡೋದು ತುಂಬ ಒಳ್ಳೆಯದು, ಆದರೆ ಮನುಷ್ಯತ್ವ ಅಂತ ಬಂದಾಗ ಅದಕ್ಕೂ ಮೀರಿದ್ದು ಒಂದು ಊಟ ಹಾಕೋದ್ರಿಂದ ತಪ್ಪೇನಿಲ್ಲ. ಫೈನಲಿ ಭಿಕ್ಷುಕರಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ರಲ್ಲ, ಜಗತ್ತಲ್ಲಿರೋರು ಎಲ್ಲರೂ ಭಿಕ್ಷುಕರೇ, ನೀವು ಭಿಕ್ಷುಕರೇ, ನಾನು ಭಿಕ್ಷುಕನೇ, ಹಾಗಿದ್ರೆ ಯಾರಿಗೂ ಪ್ರವೇಶ ಇರೋದಿಲ್ಲ, ಯೋಚನೆ ಮಾಡಿ ಅಂದ್ಬಿಟ್ಟು ಅವನು ಹೋಗ್ತಾನೆ. ಈಗ ನೀವು ಯೋಚನೆ ಮಾಡಿ, ಕರೆಕ್ಟ್ ಅಲ್ವಾ? ಸೊ ಏನು ಕಲ್ತ್ವಿ, ಹೆಂಗೆ ನೋಡಬೇಕು ವ್ಯಕ್ತಿಯನ್ನು ಅಂತ ಹೇಳಿ. ಸೊ ಇವತ್ತು ನೀವು ಏನು ಕಮೆಂಟ್ ಹಾಕಬೇಕು ಅಂತ ಅಂದರೆ, ಓಕೆ, ಎಲ್ಲರನ್ನು ಅವರು ಇರುವ ಹಾಗೆ ನಾನು ನೋಡುತ್ತೇನೆ, ಎಲ್ಲರನ್ನು ಅವ್ರು ಹೇಗಿದ್ದಾರೆ ಹಾಗೆ ನೋಡ್ತೀನಿ, ನಾನು ಜಡ್ಜ್ ಮಾಡಲ್ಲ ಅಂತ. ಇಲ್ಲ, ನೀವು ಹಿಂಗೆ ಹಾಕಿ, ಇವತ್ತಿಂದ ನಾನು ಯಾರನ್ನು ಜಡ್ಜ್ ಮಾಡುವುದಿಲ್ಲ, ಇವತ್ತಿಂದ ನಾನು ಯಾರನ್ನು ಜಡ್ಜ್ ಮಾಡುವುದಿಲ್ಲ, ಇವತ್ತಿಂದ ನಾನು ಯಾರನ್ನು ಜಡ್ಜ್ ಮಾಡುವುದಿಲ್ಲ. ನಿಮಗೆ ಗೊತ್ತಿಲ್ಲ ಏನೂ ಇಲ್ಲ ಅಂದರೆ ಮಾತಾಡಬೇಡಿ ಇವತ್ತಿಂದ. ಸೊ ಇವತ್ತು ಅಫರ್ಮೇಷನ್ ಮಾಡ್ಕೊಳ್ಳಿ, ಅದನ್ನು ನೀವು ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.